ಕಿಲಾಡಿ ಮನು ವಿಚಾರದಲ್ಲಿ ಈಗ ಆಗ್ತಾ ಇರುವಂತ ಬೆಳವಣಿಗೆ ಒಂದಲ್ಲ ಎರಡಲ್ಲ. ಅವರ ಪತ್ನಿ ಇನ್ನೊಂದು ಹೇಳ್ತಾ ಇದ್ದಾರೆ. ಎರಡನೇ ಪತ್ನಿ ಅಂತ ಕರಿತಿರೋ ಅಥವಾ ಗೆಳತಿ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು. ಕಾಮಿಡಿ ನಟ ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ಏನಿದೆ, 5 ದಿನ ಪೊಲೀಸ್ ಕಸ್ಟಡಿಗೆ ಈಗ ಕಾಮಿಡಿ ನಟ ಮನುವನ್ನ ಕಳಿಸಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಹೆಚ್ಚಿನ ವಿಚಾರಣೆಗಾಗಿ ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ 5 ದಿನ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕಸ್ಟಡಿಗೆ ಈಗ ಆರೋಪಿ ಮನು 6ನೇ ACJM ಕೋರ್ಟ್ನಿಂದ ಆದೇಶ ಆಗಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಇವತ್ತು. ಸೊ ಈ 5 ದಿನ ಈಗ ಪೊಲೀಸ್ ಕಸ್ಟಡಿಗಂತೂ ಕೊಟ್ಟಿದ್ದಾರೆ. ಬಟ್ ಇದರ ಮಧ್ಯದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಏನು, ಈಗ ಕಿಲಾಡಿ ಮನುವಿನ ಮೊದಲನೇ ಪತ್ನಿ ಏನಿದ್ದಾರೆ ಅವರು ಇವತ್ತು ಬಂದು ಒಂದಿಷ್ಟು ಮಾತುಗಳನ್ನಾಡಿದ್ರು. ಜೊತೆಗೆ ಯಾರು ಆರೋಪ ಮಾಡ್ತಾ ಇದ್ದಾರೆ ಸಂತ್ರಸ್ತೆ, ಅವರು ಕೂಡ ಒಂದಿಷ್ಟು ಮಾತನಾಡಿದ್ರು. ಒಂದಿಷ್ಟು ಬೆಳವಣಿಗೆ ಅಂತೂ ಇವತ್ತು ಆಗಿದೆ ಈ ಪ್ರಕರಣದಲ್ಲಿ. ನೋಡಿ ಇದನ್ನು. ರೇಪ್ ಕೇಸ್ನಲ್ಲಿ ಕಾಮಿಡಿ ನಟ ಮನು ಲಾಕ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತೀವ್ರ ವಿಚಾರಣೆ. ಮಚ್ಚ ಅಂತ ಕರಿತಾ ಇದ್ದ ಆಪ್ತ ಸ್ನೇಹಿತನೇ ಮದ್ಯ ಕುಡಿಸಿ ಅತ್ಯಾಚಾರವೆಸಗಿದ್ದಾನೆ. ಅಷ್ಟೇ ಅಲ್ಲದೆ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಇದನ್ನ ಯಾರಿಗಾದ್ರೂ ತೋರಿಸಿದ್ರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಹೀಗಂತ ಸಂತ್ರಸ್ತ ಯುವತಿ ಕಿರುತೆರೆ ನಟ ಮಡೆನೂರು ಮನು ವಿರುದ್ಧ ಆರೋಪಿಸಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ನಿನ್ನೆ ಆರೋಪಿ ಮನುವನ್ನ ಬಂಧಿಸಿದ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಂತ್ರಸ್ತ ಯುವತಿಯ ಆರೋಪದ ಸಂಬಂಧ ವಿಚಾರಣೆ ನಡೆಸಿದ ಪೊಲೀಸರು ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿದ್ದು ನಿಜವಾ, ಅದನ್ನ ರೆಕಾರ್ಡ್ ಮಾಡಿಕೊಂಡಿರೋದು ನಿಜಾನಾ, ಆಕೆ ನಿನಗೆ ಹೇಗ್ ಪರಿಚಯ, ಮದುವೆ ಆಗ್ತೀನಿ ಅಂದದ್ದು ನಿಜಾನಾ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು. ಇನ್ನು ಆರೋಪಿ ಮನು ಮೊಬೈಲ್ ಪರಿಶೀಲನೆ ವೇಳೆ ಯಾವುದೇ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿಲ್ಲ. ಬದಲಾಗಿ ಕೆಲ ಫೋಟೋಗಳು ಮಾತ್ರ ಪತ್ತೆಯಾಗಿವೆ. ಕಿರುತೆರೆ ಕಲಾವಿದ ಮಡಿಯೂರು ಮನು ವಿರುದ್ಧ ಈಗಾಗಲೇ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸಂತ್ರಸ್ತ ಯುವತಿಯನ್ನು ಇವತ್ತು ವಿಚಾರಣೆಗೂ ಕೂಡ ಕರೆಸಿ ಈ ಸಂಬಂಧ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯುವತಿ ಅಂದರೆ ಅತ್ಯಾಚಾರ ಆಗಿದ್ದು ಹೇಗೆ ಅಂದರೆ ಮದ್ಯ ಸೇವಿಸಿ ಮದ್ಯ ಕುಡಿಸಿದ ನಂತರದಲ್ಲಿ ಆಕೆ ಮೇಲೆ ಅತ್ಯಾಚಾರ ವಹಿಸಿ ಕೆಲವು ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಹೇಳಿಕೆಗಳನ್ನು ಕೂಡ ನೀಡಿದರು. ಆದರೆ ಪೊಲೀಸರು ಮನುವನ್ನು ಮೊಬೈಲ್ನ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಯಾವುದೇ ರೀತಿಯ ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿಲ್ಲ. ಬದಲಾಗಿ ಅವರಿಬ್ಬರ ಜೊತೆಯಲ್ಲಿ ನಟಿಸಿರುವಂಥ ಕೆಲವು ರೀಲ್ಸ್ಗಳು ಮತ್ತು ಕೆಲವು ಫೋಟೋಗಳು ಮಾತ್ರ ಪತ್ತೆ ಆಗಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿದೆ. ಮದ್ಯ ಕುಡಿಸಿ ಅತ್ಯಾಚಾರ ಎಸಗಿ ವಿಡಿಯೋ ರೆಕಾರ್ಡ್. ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡಿದ ಪೊಲೀಸರು ಸಂತ್ರಸ್ತ ಯುವತಿಯ ಹೇಳಿಕೆ ಪಡೆಯಲು ಪೊಲೀಸರು ಯುವತಿಗೆ ನೋಟಿಸ್ ನೀಡಿದ್ದ ಹಿನ್ನೆಲೆ ಸಂತ್ರಸ್ತೆ ಕೂಡ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಈ ವೇಳೆ ಮಡೆನೂರು ಮನು ವಿರುದ್ಧ ಆರೋಪಕ್ಕೆ ಸಂಬಂಧಿಸಿದ ಕೆಲ ದಾಖಲೆಗಳನ್ನ ಕೂಡ ನೀಡಿದ್ದಾರೆ. ಈ ಮಧ್ಯೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದ್ದು, ಅದರಲ್ಲಿ ನನ್ನ ಸಾವಿಗೆ ನಾನೇ ಹೊಣೆ, ನಾನು ಯಾರ ಒತ್ತಾಯಕ್ಕೂ ಮಣಿದು ದೂರು ನೀಡ್ತಾ ಇಲ್ಲ, ನನ್ನಿಂದ ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದು ಏಪ್ರಿಲ್ನಲ್ಲಿ ಮಾಡಿದ ವಿಡಿಯೋ. ಇದು ಮನು ಒತ್ತಾಯಕ್ಕೆ ಮಣಿದು ಮಾಡಿದೆ ಅಂತ ಯೂ-ಟರ್ನ್ ಹೊಡೆದಿದ್ದಾರೆ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಹೌದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯೆನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಪೊಲೀಸರ ವಿಚಾರಣೆ ಮುಗಿಸಿ ಹೊರಬಂದ ಸಂತ್ರಸ್ತ ಯುವತಿ ಮನು ನನಗೆ ಸಾಕಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ, ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋ ಮಾಡಿದ್ದಾನೆ, ಖಾಸಗಿ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ದಾನೆ, ಶನಿವಾರ ಕ್ರೂರವಾಗಿ ನಡೆಸಿಕೊಂಡಿದ್ದಕ್ಕೆ ದೂರು ಕೊಟ್ಟಿದ್ದೇನೆ, ಮನು ನನಗೆ ಕೊಟ್ಟಿರುವ ಹಿಂಸೆಯಿಂದ ದೂರು ಕೊಟ್ಟಿದ್ದೀನಿ ಎಂದಿದ್ದಾರೆ. ಮನು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ಕೆ ರೆಡಿ ಇದ್ದೆ. ಅಂಥದ್ದನ್ನೇ ಒಂದು ಎನ್ಕ್ಯಾಶ್ ಮಾಡಿಕೊಂಡು ನನ್ನ ಹತ್ರ ಈ ಆಡಿಯೋ ಈ ವಿಡಿಯೋ ಮಾಡಿ ನನಗೆ ಅವ್ನು ಕಳಿಸಿಸ್ತಾ. ಸರ್, ನನಗೆ ಅನ್ಯಾಯ ಮಾಡಿರೋದು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನೂ ಸಂಬಂಧ ಇಲ್ಲ ಸರ್. ಆದರೂ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನು. ನಾನು ಬಿಡಲಿಲ್ಲ. ಅವನು ಶನಿವಾರ ಏನು ಕ್ರೌರ್ಯವಾಗಿ ನಡ್ಕೊಂಡ ಆ ಕ್ರೌರ್ಯಕ್ಕೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತು ಈ ಥರ ತುಂಬ ಬ್ಲಾಕ್ ಮೇಲ್ಸ್ಗಳು ಅವನು ನನಗೆ ಅವತ್ತು ಕುಡಿಸಿ ತುಂಬ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ. ಈ ಥರ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇನ್ನು ಆ ಥರ ಅವನು ಏನು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದ, ಆ ಖಾಸಗಿ ವಿಡಿಯೋನು ಮತ್ತೆ ಬ್ಲ್ಯಾಕ್ ಮೇಲ್ ಆಗಿ ಯೂಸ್ ಮಾಡ್ಕೋತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇಗ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ನನ್ನ ಗಂಡನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಸಂತ್ರಸ್ತೆ ಹೇಳಿರೋದೆಲ್ಲ ಬರೀ ಸುಳ್ಳು. ಮಡೆನೂರು ಮನು ಪತ್ನಿ ಆರೋಪ. ಆರೋಪಿ ಮಡೆನೂರು ಮನು ಪತ್ನಿ ರಿಯಾಕ್ಟ್ ಮಾಡಿದ್ದು, ನನ್ನ ಗಂಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ ಅಂತ ಷಡ್ಯಂತ್ರ ಮಾಡಿದ್ದಾರೆ. ಬೇಕು ಅಂತಲೇ ನನ್ನ ಗಂಡನ ವಿರುದ್ಧ ಪಿತೂರಿ ಮಾಡಲಾಗಿದೆ. ಮಚ್ಚ, ನೀನು ಬೆಳಿಬೇಕು ಅಂತಿದ್ದ ಗೆಳತಿ ಈಗ್ಯಾಕೆ ಆರೋಪ ಮಾಡಿದ್ಲು? ಇದು ಬೇಕು ಅಂತಲೇ ಮಾಡ್ತಾ ಇರೋ ಆರೋಪ.
ಆಕೆ ಬೇರೆಯವರ ಬಗ್ಗೆಯೂ ಇದೇ ತರಹ ಆರೋಪ ಮಾಡಿದ್ದಾಳೆ. ಅವರಿಬ್ಬರ ಸಂಬಂಧದ ಬಗ್ಗೆ ನನಗೇನು ಗೊತ್ತಿಲ್ಲ. ಆಕೆ ಹೇಳಿರೋದೆಲ್ಲ ಸುಳ್ಳು. ನನ್ನ ಗಂಡನಿಗೆ ನ್ಯಾಯ ಸಿಗೋ ತನಕ ಹೋರಾಡ್ತೀನಿ ಅಂದಿದ್ದಾರೆ. ಸರ್ ಅದೆಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ಶೆಡ್ ಅಂತ ಸರ್. ಈಗ ಕೆಲವೊಂದು ವಿಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್, ಇದೇ ಬ್ಲಾಕ್ ಮೇಲ್ ಅನ್ಸುತ್ತೆ ಅವಳದು. ಈಗ ಒಂದು ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್, ಆಡಿಯೋ ವಿಡಿಯೋ ಎಲ್ಲ. ಇಲ್ಲ ಮೇಡಮ್, ನಾನು ಯಾವ್ದನ್ನೂ ನೋಡಿರ್ಲಿಲ್ಲ. ಇದೆಲ್ಲ ಶೆಡ್ ಅಂತ ಮೇಡಮ್. ಈಗಲೇ ಯಾಕೆ ಫಿಲಮ್, ಒಬ್ಬ ವ್ಯಕ್ತಿ ಬೆಳೀತಾವನೆ, ಅವ್ರು ಏನಂತ ಹೇಳ್ತಿದ್ದಾರೆ, ಕ್ಲೋಸ್ ಫ್ರೆಂಡು, ಬೆಳಿ ಮಚ್ಚ ಅಂತ ಹೇಳಿದಾರೆ. ಈ ಬೆಳೆಯೋ ಟೈಮಲ್ಲಿ ಯಾಕೆ ತುಡಿಯಕ್ಕೆ ಬಂದ್ರು ಅವರು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು. ಇಲ್ಲ ಅಷ್ಟು ವರ್ಷದಿಂದಲ್ವೇ ರಿಲೇಶನ್ಶಿಪ್ ಇರೋರು, ಮುಂಚೆನೆ ಕೊಡ್ಬೋದಾಗಿತ್ತು. ಈ ಸಿನಿಮಾಗೋಸ್ಕರನೇ ತಾನೇ ಇವರೆಲ್ಲ ಷಡ್ಯಂತ್ರ ಮಾಡಿ ಹಿಂಗ್ ಬಂದಿರೋದು. ನನಗೆ ಯಾರ ಮೇಲೂ ಇಲ್ಲ. ಒಟ್ನಲ್ಲಿ ಈ ಕೇಸ್ನಲ್ಲಿ ಹಲವು ಗೊಂದಲಗಳಿದ್ದು ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ತನಿಖೆಯಲ್ಲಿ ಮತ್ಯಾವ ಹೊಸ ವಿಚಾರಗಳು ಹೊರಬರುತ್ತವೋ ಕಾದು ನೋಡಬೇಕಿದೆ. ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.